ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ದಿನ ನಂದು ಈ ಥರ ಸ್ಟಾರ್ಟ್ ಆಯಿತು. ಸಾಮಾನ್ಯವಾಗಿ ನಾವು ಹೇಳೋದು ಯಾವ ಗಂಟೆಗೆ ಇರಲಿ, ಇವತ್ತು ಸ್ವಲ್ಪ ಜಲ್ದಿನೇ ಇದ್ದೆ ನಾನು. ಯಾಕಪ್ಪ ಅಂತಂದ್ರೆ ಸ್ವಲ್ಪ ನಿದ್ದೆನೂ ಬರಲಿಲ್ಲ, ಜಲ್ದಿ ಸ್ವಲ್ಪ ಸಂಜೆಗೆ ಜಲ್ದಿ ಮಲ್ಕೊಳ್ಳೋದ್ರಿ ಅಂತ. ಅವ್ರಿಗೆ ಈ ಮಕ್ಕಳ ಜೊತೆ ನಾವು ಯಾವಾಗ ಮಲ್ಕೋತೀವಿ, ಅವ್ರು ಯಾವಾಗ ಮಲ್ಕೋತಾರೋ ಗೊತ್ತಾಗಂಗಿಲ್ಲ. ಅವ್ರು ಮಲ್ಕೊಂಡು ಬಳಿಕೆ ನಾವು ಮಲ್ಕೊಳ್ಳೋದಾಗ್ತದೆ. ಸಾಮಾನ್ಯವಾಗಿ ಹೆಂಗಂದ್ರೆ ಹೆಣ್ಮಕ್ಳಿದ್ದು ಅಂತೂ ಮಲ್ಕೊಳ್ಳೋದಕ್ಕಿಂತಲೂ ಜಾಸ್ತಿ ಆಟ ಆಡೋದೇ ಜಾಸ್ತಿ ಆಗಿರ್ತದೆ. ಜಲ್ದಿ ಮಲ್ಕೋತಾರಂದ್ರೂ ಮಲ್ಕೊಳ್ಳೋದೇ ಇಲ್ಲ ಅವರು. ಮಧ್ಯಾಹ್ನ ಮಲ್ಕೋತಾರತ್ತಂದ್ರೂ ಮಧ್ಯಾಹ್ನ ಮಲ್ಕೊಳಂಗಿಲ್ಲ ಸರಿಯಾಗಿ, ಇಲ್ಲ ಸಂಜೆಕರೆ ಲೇಟ್ ಮಾಡಿರ್ತಾರೆ. ಅದಕ್ಕಾಗಿ ಇವತ್ತು ನನಗೆ ಸ್ವಲ್ಪ ನಿದ್ದೆ ಬರಲಿಲ್ಲ ಅಂತೇಳಿ ಡೈಲಿ ಹೇಳೋದಕ್ಕಿಂತಲೂ ಸ್ವಲ್ಪ ಇವತ್ತು ಜಲ್ದಿನೇ ಅದು ಕೆಲಸನೇ ಸ್ಟಾರ್ಟ್ ಮಾಡಿದೆ ನಾನು. ಹೆಣ್ಮಕ್ಳಿಗೆ ಹೆಂಗತ್ತಂದ್ರೆ ಮುಂಜಾನೆ ಸ್ಟಾರ್ಟ್ ಆಗೋದು ಅಡುಗೆ ಮನೆ ಅಂತೆ, ರಾತ್ರಿ ಎಂಡ್ ಆಗೋದು ಒಂಥರ ಅಡುಗೆ ಮನೆ ಅಂತೆ. ಅದಕ್ಕಾಗಿ ಸ್ವಲ್ಪ ಸಾಂಬಾರದೆಲ್ಲ ಬಿಸಿ ಮಾಡ್ಲಿಕ್ಕೆ ಆ ಕಡೆ ಇಟ್ಟು ಸ್ವಲ್ಪ ಬಿಸಿನೀರು ಕಾಸಿ ಕುಡಿಲಿಬೇಕು ಅಂದ್ಕೊಂಡಿದ್ದೆ. ಪೂರ್ತಿ ಬೆಳಕೆ ಆಗೋಯ್ತು. ಏನೋ ಫಸ್ಟಿಗೆ ಹೇಳ್ಬೇಕಾದ್ರೆ ಸ್ವಲ್ಪ ಒಲ್ಲ ಅನಿಸಿದ್ರು, ಆಮೇಲೆ ಎದ್ಮೇಗಂತೂ ಪೂರ್ತಿ ಮೈಂಡ್ ಅಂತ ರಿಲ್ಯಾಕ್ಸ್ ಅನ್ನಿಸ್ತದೆ. ನೇಚರ್ನೂ ಒಂಥರ ಕೂಲ್ ಅನ್ನಿಸ್ತಿರ್ತದೆ. ಎದ್ದು ಹೇಳೋದನ್ನು ಸ್ವಲ್ಪ ಕಷ್ಟ ಅನಿಸಿದ್ರು ಎದ್ದು ಬಳಕಂತರೂ ಮಸ್ತ್ ಅಂದ್ರೆ ಮಸ್ತ್ ಅನ್ನಿಸ್ತಿರ್ತದೆ. ಅದಕ್ಕೆ ಸ್ವಲ್ಪ ಬಿಸಿನೀರು ಕುಕ್ಕೋತ ಅಲ್ಲೇ ಕುಂತೆ ನಾನು. ಸ್ವಲ್ಪ ಪೂರ್ತಿ ಬೆಳಕೆ ಆಗಿಬಿಡ್ತು. ಯಾಕಂದ್ರೆ ಅಡುಗೆ ಮನೆಗೆ ಸ್ವಲ್ಪ ಜಾಸ್ತಿ ಅಲ್ಲೇ ಟೈಮ್ ಕಳೆದಿದ್ದೀನಿ ಅಂತ ಸ್ವಲ್ಪ ಸಾಂಬಾರದು ಬಿಸಿ ಮಾಡೋದ್ರಾಗ ಸ್ವಲ್ಪ ಮತ್ತು ನೀರದು ಕಾಸ್ಕೊಳ್ಳೋದ್ರಿಗೆ ಸ್ವಲ್ಪ ಜಾಸ್ತಿನೇ ಟೈಮ್ ಹೋಯ್ತಲ್ಲ. ಅದಕ್ಕಾಗಿ ಸ್ವಲ್ಪ ಪೂರ್ತಿ ಹೆಂಗಂದ್ರೆ ಪೂರ್ತಿ ಬೆಳಕೆ ಆಗೋಯ್ತು. ಹಾಲು ಬಂದಿದ್ದು ಅಂತೇಳಿ ಹಾಲಿನ ಪ್ಯಾಕೆಟ್ ತರ್ಲಕ್ಕೆ ಹೋದೆ. ನಾವು ಎದ್ದ ತಕ್ಷಣ ಏನಾದರೂ ಕೆಲಸ ಮಾಡ್ಬೇಕಾದ್ರೂ ಸಕೋಸೆ ಮಾಡ್ಬೇಕಾಗ್ತದೆ. ಏನೂ ಜಾಸ್ತಿ ಆವಾಜ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ. ಯಾಕಂದ್ರೆ ಮತ್ತು ಸ್ವಲ್ಪ ಏನಾದರೂ ಸಾಮಾನುಗಳ್ದು ಏನಾದರೂ ಆವಾಜ್ ಬಂದ್ರೆ ಮತ್ತೆ ಹೇಳ್ತಾರೆ ಅನ್ನೋದೊಂದು ಭಯ. ನಮ್ಮ ಸೋನ ಅಂತೂ ಎದ್ದು ಬಳಕ ಸುಮ್ಮ ಆಟ ಆಡೋಂಗಿಲ್ಲ, ಎದ್ಕೊಂಡು ನಿಂದ್ರನ್ನು ಬಿಡ್ತಾನೆ. ಈ ಕಡೆ ಕೆಲಸ ಮಾಡೋಕ್ಕೂ ಆಗೋಂಗಿಲ್ಲ, ಆ ಕಡೆ ಎತ್ಕೊಂಡು ನಿಂದ್ರಕ್ಕೂ ಆಗೋಂಗಿಲ್ಲ. ಇವರೆಲ್ಲ ಮತ್ತು ಕೆಲಸಕ್ಕೂ ತಮ್ಮ ಕೆಲಸಕ್ಕೆ ಮ್ಯಾಗ ಹೋಗ್ತಾರೆ ಅಂತೇಳಿ ಮತ್ತು ಜಲ್ದಿ ಅಡುಗೆ ಮಾಡಬೇಕು ಅಂತ ಅದೊಂದು. ಈ ಕಡೆ ಎದ್ದ ತಕ್ಷಣ ಸುಮ್ಮ ಆಟನೂ ಆಡೋಂಗಿಲ್ಲ. ಪೂಜೆದೆಲ್ಲ ಮುಗಿಸ್ಕೊಂಡು ಅವರಿಗೆಲ್ಲ ಸ್ವಲ್ಪ ನಾಷ್ಟ ಮಾಡಿಕೊಟ್ಟೆ. ನಾಷ್ಟದೆಲ್ಲ ಮುಗಿದ್ಮ್ಯಾಗ ನಾನು ಹೆಂಗಿದ್ರು ಸ್ವಲ್ಪ ಅಕ್ಕಿ ನೆನೆ ಇಟ್ಟಿದ್ದೆ, ಕುರುಡಿಗೆ ಹಾಕ್ಬೇಕಂತೇಳಿ. ಭಾಳ ದಿನ ಹಾಕಿರಲಿಲ್ಲ, ಫಸ್ಟ್ ಟೈಮ್ ನಾನು ಕುರುಡಿಗೆ ಓನಾಗಿ ಮಾಡೋದು. ಹೋದ ವರ್ಷನೂ ನಮ್ಮ ಅತ್ತೆ ಹಾಕಿದ್ರೆಲ್ಲ ನಾವು ಬರೀ ಹಿಟ್ಟು ಕಲಸಗಟ್ಟೆ ಇದ್ದವು. ಈ ಸಲ ನಾನೇ ಅಕ್ಕಿ ನೆನೆ ಇಟ್ಟು ಮಾಡ್ಲತ್ತೀನಿ. ಏನೋ ಒಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದು ಸುಮ್ಮಂದಿಲ್ಲ ನೋಡ್ರಿ. ಆ ಕಡೆ ನಾನು ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತಾವ ಅಂತೇಳಿ ಮತ್ತು ಹಿಟ್ಟಿಗೆ ಸ್ವಲ್ಪ ಜಾಸ್ತಿ ಗಟ್ಟಿ ಆದ್ರೂ ಮತ್ತು ನೀರು ಬೇಕಾಗ್ತಾವ ಅಂತೇಳಿ ಆ ಕಡೆ ಮತ್ತೊಂದು ಬೊಗಣಿ ಒಳಗೆ ಬಿಸಿನೀರು ಕಾಯ್ಲಾಕಿಟ್ಟೆ ನೋಡ್ರಿ. ಈಗ ಸ್ವಲ್ಪ ಗಡಿಗೆ ಒಳಗೆ ನೀರು ಸ್ವಲ್ಪ ಹೆಸರು ಬಂದಾಗ ಅಂದ್ರೆ ಮ್ಯಾಗ ಗುಳ್ಗುಳು ಏನು ಬರ್ತಿರ್ತಲ್ಲ ಹೆಸರು ಬಂದಂಗೆ, ರಾತ್ರಿನೇ ಆಲ್ರೆಡಿ ಅಕ್ಕಿ 3 ದಿನ ನೆನೆ ಇಟ್ಟು ಆಮೇಲೆ ಮಿಕ್ಸಿಗೆ ಹಾಕಿಟ್ಟಿದ್ದೆ ನೈಟೇ. ಸ್ವಲ್ಪ ಸರಿಯಾಗಿ ಬಂತದ ಹಿಟ್ಟು ಅಂತೇಳಿ. ಈಗ ನೋಡಿರಿ ನಮ್ಮ ಅತ್ತಿ ಗಡಿಗೊಳಗೆ ಅಲ್ಲೇ ತಿರುಗ್ಲತ್ತಾರ. ಇಲ್ಲಿ ಒಳಗೆ ಒಮ್ಮೆ ನಾವು ಡೈರೆಕ್ಟ್ ಒಮ್ಮೆ ಜಾಸ್ತಿ ಇಟ್ಟು ಹಾಕಿ ತಿರುಗಾಡ್ಲಕತ್ತೀವಿ, ಗಂಟೆ ಆಗ್ಬಿಡ್ತದೆ. ಆಮೇಲೆ ತಿರುಗಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಅನ್ನಿಸ್ತಿರ್ತದೆ. ಮೊದಲೇ ಸ್ವಲ್ಪ ಮ್ಯಾಕ್ ಹೈಟ್ ಇದ್ದ ಸಂಬಂಧ ಗ್ಯಾಸ್ ಅದು ಪೂರ್ತಿ ಕೈ ಬ್ಯಾನ್ ಆಗ್ತಿರ್ತಾವೆ. ಅದಕ್ಕಾಗಿ ನಾ ಹಾಕ್ಲತ್ತಿದ್ದೆ, ನಮ್ಮ ಅತ್ತಿ ತಿರುಗಾಡ್ಲತ್ತಿದ್ರು. ಸ್ವಲ್ಪ ನಾ ಹಿಟ್ಟು ಹಂಗೆ ಹಾಕ್ತಾನೆ ಇದ್ದೆ, ನಮ್ಮ ಅತ್ತಿ ತಿರುಗಾಡ್ತಾನೆ ಇದ್ದರು. ಯಾಕಂದ್ರೆ ಇದು ಜಾಸ್ತಿ ಟೈಮ್ ತೊಗೋತದ. ಆದಷ್ಟು ಸ್ವಲ್ಪ ಗ್ಯಾಸ ಲೋ ಫ್ಲೇಮ್ ಒಳಗಿಟ್ಟೆ ನಾವು ತಿರುಗಾಡ್ಲತ್ತಿದ್ವಿ. ಯಾಕಂದ್ರೆ ಕೈ ಬ್ಯಾನಿ ಅಂದ್ರೆ ಬ್ಯಾನ್ ಆಗ್ತದೆ. ಸ್ಪೆಷಲ್ ಇನ್ನೊಂದು ಏನಂದ್ರೆ ಹುಟ್ಟೇನಿರ್ತಲ್ಲ, ಅದು ಸಾಮಾನ್ಯವಾಗಿ ಹಳ್ಳಿಯೊಳಗೆ ಜಾಸ್ತಿ ಗೊತ್ತಿರ್ತದದು. ಹುಟ್ಟಿನಿಂದನೇ ತಿರುಗಾಡಬೇಕಿದು. ಅದಕ್ಕಾಗಿ ಒಂದು ಕೈ ಹಿಡಿದು ತಿರುಗಾಡೋದೆ ಅವ್ರದಾಗ ನಾ ತಿರುಗಾಡೋದು, ಅವ್ರು ತಿರುಗಾಡೋದು. ಒಟ್ಟಿನಲ್ಲಿ ಸ್ವಲ್ಪ ಆದಷ್ಟು ನಾ ಸಣ್ಣ ಹಾಕ್ಲತ್ತಿದ್ದೆ. ಒಮ್ಮೆ ಜಾಸ್ತಿ ಆದ್ರೆ ಒಮ್ಮೆ ಗಂಟೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತದೆ ಅದು. ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣನೇ ಹಾಕಿದ್ದೆ. 3 ಕಪ್ ಏನು ಅಕ್ಕಿ ತೊಗೊಂಡಿದ್ನಲ್ಲ ನಾನು, ಅದರ ಮೆಜರ್ಮೆಂಟಿಗೆ ನಾನು ನೀರು ಹಾಕಿದ್ದೇನೆ ಇಲ್ಲಿ ಕರೆಕ್ಟಾಗಿ. ಈಗ ನೋಡಿರಿ ಹಿಟ್ಟು ಗಟ್ಟಿಯಾಗಿದೆ ಅಂತೇಳಿ ಸ್ವಲ್ಪ ಬಿಸಿನೀರು ಕಾಸ್ಲಿಕ್ಕೆ ಇಟ್ಟಿದ್ದೆನಲ್ಲ ನಾ. ಈಗ ಹಿಟ್ಟು ಗಟ್ಟಿಯಾಗಿದೆ ಅಂತೇಳಿ ಬಿಸಿನೀರೊಳಗೆ ಹಾಕ್ಬೇಕು. ಆದಷ್ಟು ನಾವು ತಣ್ಣೀರು ಹಾಕಿದ್ರೆ ಮತ್ತೊಟ್ಟೊಂದಿದ್ದು ಆಗಲ್ಲ ಇಲ್ಲಿ. ಅದಕ್ಕಾಗಿ ಬಿಸಿನೀರು ಬಾಜು ಏನು ಕಾಸ್ಲಿಕ್ಕೆ ಇಟ್ಟಿದ್ದಲ್ಲ, ಈಗ ಅದ್ರ ಪ್ರಮಾಣಕ್ಕೆ ತಕ್ಕ ಕುಡಿಸ್ಕೊಳತ್ತೀನಿ ನೋಡಿರಿ. ಒಂದು ವೇಳೆ ನಮಗಿನ್ನ ಏನಾದರೂ ಕಡಿಮೆ ಬಿತ್ತಂದ್ರೆ ಮತ್ತು ನಾವು ಬಿಸಿನೀರು ಹಾಕೋಬೇಕು. ಸೈಡಿಗೆ ಹೆಂಗಿದ್ರು ಹಿಟ್ಟನ್ನು ಕಾಯಿಸ್ತಿರ್ತೀವಲ್ಲ, ಅದು ಅದೇನು ಲೇಟ್ ಆಗಂಗಿಲ್ಲ. ಸ್ವಲ್ಪ ಬೊಗಣೆ ಕಾಸ್ಲಿಕ್ಕೆ ಇಟ್ಟರೆ ಜಲ್ದಿನೇ ಕಾಯ್ದು ಬಿಡ್ತಾವೆ ನೀರು. ಈಗ ನೋಡಿರಿ ಹಿಟ್ಟು ಸರಿಯಾಗಿ ಕೂಡ್ಕೊಂಡಿದ್ದೈತು, ಎಲ್ಲ ಕೂಡಿಸ್ಕೊಂಡು ಈಗ ಕುಡ್ಗಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡೋದು. ಹಿಟ್ಟಂತೂ ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ನಾವು ಇಲ್ಲಿ ಜೀರಿಗೆನೂ ಹಾಕಿಲ್ಲ, ಏನೂ ಹಾಕಿಲ್ಲ. ಹಾಕೋರು ಹಾಕ್ಬೋದು, ಎಳ್ಳು ಜೀರಿಗೆ ನಮ್ಗೆ ಏನು ಬೇಕೋ ಅದು ಹಾಕ್ಬೋದು. ಇಲ್ಲಿ ಏನೂ ಹಾಕಿಲ್ಲ. ಹಿಟ್ಟಂತೂ ಮಸ್ತಾಗಿತ್ತು. 3 ದಿನ ನೆನೆ ಇಟ್ಟಿದ್ನೆಲ್ಲ ಪೂರ್ತಿ ಮೆತ್ತಗೆ ಗಳ್ಳಿ ಆದಂಗೆ. ಈಗ ನೋಡಿರಿ ಕುರುಡಿಗೆ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ಲತ್ತೀವಿ. ಎಲ್ಲ ಕುರುಡಿಗೆ ಹಾಕಿ ಅದೆಲ್ಲ ತೊಗೊಂಡು ಬಂದೀವಿ. ಈಗ ಸೀರೆದೆಲ್ಲ ಹಸಿದಾಗ್ಯದ, ಅದಕ್ಕಾಗಿ ಸೀರೆನೂ ಹಸಿ ಮಾಡಿ ಪೂರ್ತಿ ಎಲ್ಲ ಚೆಂದಾಗಿ ಹಾಸಿವಿ. ಗಂಟೆಲ್ಲಿ ಮುದುರು ಆಗ್ಬಾರ್ದು ಸೀರೆ ಎಲ್ಲ. ಅದಕ್ಕಾಗಿ ಕ್ಲೀನಿಗೆಲ್ಲ ಸೀರೆದ ಹಾಸಿ ಈಗ ಸ್ವಲ್ಪ ದಪ್ಪ ಪ್ರಮಾಣ ಹಾಕ್ಲತ್ತೀವಿ ನೋಡಿರಿ. ಕುರುಡಿಗೆ ಸ್ವಲ್ಪ ಸಣ್ಣ ಸಚ್ಚೆ ಒಳಗೆ ಹಾಕ್ಲತ್ತೀವಿ. ಫಸ್ಟಿಗೆ ಇವೇ ಸ್ವಲ್ಪ ತಿನ್ನಕ್ಕೆ ಚಲೋ ಅನಿಸ್ತಾವೆ. ನಾವು ಡೈರೆಕ್ಟ್ ಅವು ದಪ್ಪ ಹಾಕೋದಕ್ಕಿಂತ ಫಸ್ಟಿಗೆ ಇವು ಎಲ್ತನ ಬರ್ತದೆ, ಹಿಟ್ಟು ಸ್ವಲ್ಪ ಗಟ್ಟಿ ಆಗ್ತಿರ್ತದೆ ಅಲ್ಲಿ ಹಾಕ್ದಂಗೆ. ಅದಕ್ಕಾಗಿ ಫಸ್ಟಿಗೆ ಸ್ಟಾರ್ಟಿಗೆ ಸಣ್ಣ ಸಚ್ಚೆಲೇನೆ ಹಾಕ್ಲತ್ತೀವಿ ನೋಡಿರಿ. ಈಗ ಎಷ್ಟು ಮಸ್ತ್ ಬೀಳತ್ತ ಹಿಟ್ಟಂತೂ ವೈಟ್ ಆಗಿಬಿಟ್ಟದ ಹಿಟ್ಟು. ಅಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಆಗಿದೆ ನೋಡಿರಿ. ನೋಡಿರಿ ಒಂದಾಗನೊಂದು ಫಸ್ಟಿಗೆ ಒಂದು ಸ್ಟಾರ್ಟಿಂಗ್ 1-2-3 ನಮ್ಮ ಅತ್ತಿನೇ ಹಾಕಿದ್ರು. ದಪ್ಪ ಪ್ರಮಾಣ ಹಾಕಿವಿ. ಯಾಕಂದ್ರೆ ಸ್ವಲ್ಪ ಸಣ್ಣ ಆದಂಗೆ ಅವು ಪೂರ್ತಿ ಸಣ್ಣ ಆಗ್ತಿರ್ತಾವೆ. ಅವು ಒಣಗ್ದಂಗೆ ಪೂರ್ತಿ ಸಣ್ಣ ಆತವ, ಎಷ್ಟೇ ದಪ್ಪ ಹಾಕಿದ್ರು. ಈಗ ನೋಡಿರಿ ಬರಬರ್ತಿ ಹಿಟ್ಟು ಗಟ್ಟಿ ಎಲ್ಲ ಪೂರ್ತಿ ಕುರುಡಿಗೆ ಹಾಕೋದೇನಾಯಿತು. ಇನ್ನು ಚಿನ್ನ ಅಂತೂ ಬಣ್ಣ ಆಡಿ ಬಂದಿದ್ದ. ಮುಖ ತೊಳೆದ್ರು ಎಲ್ಲ ಕಿವಿಯಾಗ ಕಣ್ಣಾಗ ಪೂರ್ತಿ ಎಲ್ಲ ಬಣ್ಣ ಹೋಗಿಬಿಟ್ಟಿದ್ರು. ಬ್ಯಾಡದು ಈಗ, ಯಾಕಂದ್ರೆ ಬಣ್ಣದ ಹಬ್ಬನೇ ಅದಲ್ಲ ಎಲ್ಲ. ಅದ್ರಾಗ ಸ್ಪೆಷಲ್ ಇನ್ನೊಂದು ಏನಂತಂದ್ರೆ ಎಲ್ಲ ಹುಡುಗರು ಎಕ್ಸಾಮ್ ನಡೆದ್ಬಿಟ್ಟವ.
ಈ ನಮ್ಮ ಸಣ್ಣ ಪುಟ್ಟ ಗ್ಯಾಂಗ್ಗಳ ಆಟ ಆಡ್ಕಿಸಿಂದ್ರೆ ಈ ರೇಂಜಿಗೆ ಯಾವ ಥರ ಮಾಡ್ಕೊಂಬಂದಾರ ನೋಡ್ರಿ. ರೊಟ್ಟಿ ತಿಂತೀವಿ ಕಟ್ಟಿ ರೊಟ್ಟಿ ಅಲ್ಲಿ ಚಲೋ ಇರ್ಲಕ್ಕ ಚಪಾತಿ ಇರ್ಲಕ್ಕೆ ರೊಟ್ಟಿ ಇರ್ಲಕ್ಕೆ ಮಾತಾವು ತಿನ್ನೋದು ಕಟ್ಟಿ ರೊಟ್ಟಿ. ನೀನು ಮನೆ ನೋಡೋದು ಕನ್ನಡ ಕುಂದು ಸಿಗಲ್ಲಾಗಿ ಚಿನ್ನ ಇಲ್ಲಿ ನಿನ್ಗೆ ಯಾರು ನೋಡಿದ್ರು ಫಸ್ಟ್ಗೆ ಕೊನೆ ಹಿಡಿಯಲ್ಲ. ತೊಳಿದ ಈಗ ನೋಡ್ರಿ ಗಟ್ಟಿಗೆ ಸುಕ್ಕ ಮಾಡಂದಾರ. ಅದಕ್ಕಾಗಿ ನಾ ಇಲ್ಲಿ 3 ಟಮಾಟಿ ತೊಗೊಂಡಿನಿ. 3 ಆದ್ರೆ ಸಾಕು. ಈಗ ಸ್ವಲ್ಪ ಕೊಬ್ಬರಿ ತೊಗೋಬೇಕಲ್ಲ. ಈಗ ಇದ್ರಾಗ ಒಂದು ಅರ್ಧದಷ್ಟು ಹೆಚ್ಚಿಟ್ಕೋತೀನಿ ಕೊಬ್ಬರಿ. ಪೂರ್ತಿಯನ್ನು ಹಾಕಂಗಿಲ್ಲ, ಪೂರ್ತಿ ಹಾಕಿದ್ರೆ ಜಾಸ್ತಿ ಆಗ್ತದ. ಈಗ ಇದ್ರಾಗ ಅರ್ಧ ಹೆಚ್ಚಿಟ್ಕೋತೀನಿ. ಈಗ 3 ಟಮಾಟಿ ಇದು ಒಂದು ಅರ್ಧ ಕೊಬ್ಬರಿ ಆದ್ರೆ ಸಾಕಿದ್ರಾಗ ಮತ್ತೇನು ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ. ಅದಕ್ಕಾಗಿ ಮಾಡ್ಲತ್ತೀನಿ ನೋಡ್ರಿ. ಈಗ ಇಲ್ಲಿ ಕ್ಲೀನಿಗೆ ಆಲ್ರೆಡಿ ಈಗ ಚಿಕನ್ನ ತೊಳೆದಿಟ್ಟಿನಿ. ಈಗ ನೋಡ್ರಿ ಒಂದು ಅರ್ಧದಷ್ಟು ಕೊಬ್ಬರಿಯನ್ನು ಹೆಚ್ಚಿಟ್ಕೊಂಡಿನಿ ಕ್ಲೀನಿಗೆ. ಈಗ ಇಷ್ಟು ಟಮಾಟಿ 3 ಟಮಾಟಿನೂ ಈಗ ಹೊಳ್ಕೊತೀನಿ. ಈಗ ನೋಡ್ರಿ ಟಮಾಟಿನೂ ಕ್ಲೀನಾಗಿ ಸ್ವಲ್ಪ ಆದಷ್ಟು ಇಲ್ಲಿ ದಪ್ಪ ಪ್ರಮಾಣ ಹೊಳ್ಕೊಂಡಿನ. ಇಲ್ಲಿ ನಮ್ಗೆ ಯಾವ ಪನಪ್ಸಿ ಇರ್ಬೇಕು ಆದ್ರಾಗ ಹೊಳ್ಕೊಬೋದು. ಸಣ್ಣ ಅಂತೇನಿಲ್ಲ, ಯಾಕಂದ್ರೆ ಹುರ್ಕೊಳ್ಳೋದು ಇರ್ತದಲ್ಲ, ಮತ್ತು ಮಿಕ್ಸಿ ಒಳಗೆ ಹಾಕೋದಿರ್ತದೆ, ಸಣ್ಣ ಮಾಡೋದಿರ್ತದ. ದಪ್ಪ ಹೊಳ್ಕೊಂಡ್ರು ನಡೀತದ. ಈಗ ಟಮಾಟಿ ಸೇರಿಸ್ಕೊತೀನಿ, ಹುರ್ಕೋಬೇಕಲ್ಲ. ಈಗ ಹಂಚ್ಕಾಯ್ತದ. ಈಗ ಹಂಚ್ಕಾಯ್ದ ಮ್ಯಾಗ ಹಾಕ್ಬೇಕಾದಷ್ಟು ಈಗ ಇದ್ರ ಜೊತೆ ಎಣ್ಣೆ ಸೇರಿಸ್ಕೊಳತ್ತೀನಿ ನೋಡ್ರಿ. ಆದಷ್ಟು ಚಿಕನ್ ಐಟಮ್ಗಳಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚಲೋ ಅನ್ನಿಸ್ತದ. ಅದಕ್ಕಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೊಳತ್ತೀನಿ ನಾನು ಇಲ್ಲಿ. ತಿರುಗಾಡೋಣ. ಈಗ ಪೂರ್ತಿ ಕಲರ್ ಚೇಂಜ್ ಆಗುತ್ತಾನೆ, ಸ್ವಲ್ಪ ಮೆತ್ತಗಿನ ಕಾಣ್ತಿರ್ತಾವ ಅಲ್ತಾನೆ. ಈಗ ತೋರಿಸ್ತೀನಿಲ್ಲ ಅಷ್ಟು ಪ್ರಮಾಣ ಆಗುತ್ತಾನು ಸರಿಯಾಗಿ ಹುರ್ಕೋಬೇಕಿದು. ಬೇಡ चालू ಇವತ್ತೊಂದೇ ಏನಾದರೂ ಕೆಲಸ ಮಾಡಬೇಕು ಮನೆಯಾಗ ಈ ಥರ ತಂದ್ರೆ ಇವರೆಲ್ಲರೂ ಮನೆಯಾಗಿದ್ರೆ ಉಲ್ಟಾ ಡಬಲ್ ಕೆಲಸ. ಏನು ಕೆಲಸನೇ ಮಾಡಿಸ್ಕೊಡಂಗಿಲ್ಲ ಒಟ್ಟ. ನೋಡ್ರಿ ಟೈಮಿಗೆ ಅಡುಗೆ ಮಾಡ್ಲಾತೀನಿ. ಯಾಕಂದ್ರೆ ಮುಂಜಾನೆವರೆಗೆ ತಿನ್ನೋರಿಗೆ ದೋಸೆ ಹಾಕೋತೀನಿ. ದೋಸೆ ತಿಂದಾರ. ಸ್ವಲ್ಪ ಗುಡಿಗೆ ಹಾಕೋದಿತ್ತಲ್ಲ, ಎಲ್ಲ ಸೇರಿ ಹಾಕೋದಿತ್ತು. ಅದಕ್ಕಾಗಿ ಹಾಕಿದೆವು. ಏನಾಗಿದ್ರು ಚಿಕನ್ ಸಾಂಬಾರು ಅದಲ್ಲ, ಅದಕ್ಕೆ ಮುಂಜಾನೆ ನಾಷ್ಟ ಮಾಡ್ಯಾರ ಅಂತೇಳಿ ಈಗ ಮಾಡ್ಲಾತೀನಿ ನೋಡ್ರಿ. ಈಗ ನೋಡ್ರಿ ಒಂದು ಲೆಕ್ಕಕ್ಕೆ ಉರಿಲತ್ತವ ಇವು ದೋಸ್ಲಕ್ಕಿಂತ ಈಗ ಒಂದು ಲೆಕ್ಕಕ್ಕೆ ಉರಿಲತ್ತವ. ಆದಷ್ಟು ಸ್ವಲ್ಪ ನಾವು ಎಷ್ಟು ಫ್ರೈ ಮಾಡ್ತೀವಲ್ಲ ಅಷ್ಟು ಚಲೋ ಅನ್ನಿಸ್ತದೆ ಅಡುಗೆ ಮಾಡ್ಲಕ್ಕ. ಜಲ್ದಿ ಫ್ರೈ ಆದಂಗೆ ಸ್ವಲ್ಪ ಚಲೋ ಗ್ರೇವಿ ಚಲೋ ಕೊಡ್ತು. ಸ್ವಲ್ಪ ಅಡುಗೆ ಮಾಡಲತ್ತೀವಿ. ಚಿಕನ್ ಸಾಂಬಾರು ಸ್ವಲ್ಪ ಏನಾದರೂ ಗಟ್ಟಿ ಆಗ್ಬೇಕಂದ್ರೆ ಹೆಂಗಂದ್ರೆ ಕಲ್ಗಲ್ಲಿ ಹಾಕಿ ಕೊಟ್ಟೋದು ಕುಟ್ಟಿದ್ರೂ ಗಟ್ಟಿ ಆಗ್ತಿರ್ತದೆ. ನಮ್ಮ ಮನೆಯವ್ರ ಕಲ್ಲಿ ಹೇಳ್ತಿರ್ತದೆ. ನಮ್ಮ ಅವ್ವರು ಸ್ವಲ್ಪ ಚಿಕನ್ ಸುಕ್ಕ ಮಾಡೋ ಪೂರ್ತಿ ಗಟ್ಟಿಯಾಗಿರ್ತದೆ. ಗಟ್ಟಿ ಮಾಡ್ತಾರೆ ಅವ್ರು. ಹಂಗಂದ್ರೆ ಮಿಕ್ಸಿ ಒಳಗೆ ಹಾಕಿರ್ತೀವಿ, ಸ್ವಲ್ಪ ಪೂರ್ತಿ ಅಳಸಳಸ ಆಗ್ಬಿಡ್ತಿದ್ದು ಗ್ರೇವಿ. ಅವ್ರು ಕಲ್ಗಲ್ಲಾಗ ದೊಡ್ಡ ಕಲ್ಗಲ್ಲಿ ಇರ್ತಾವಲ್ಲ, ಕಲ್ಗಲ್ಲಾಗ ಕೊಡ್ತಾರೆ. ಸ್ವಲ್ಪ ಅವ್ರದ್ದು ಹೆಂಗಂದ್ರೆ ಕುಟ್ಟ ಗಟ್ಟಿ ಆಗ್ಬಿಡ್ತದೆ. ಅದು ಪೂರ್ತಿ ಕುಡಿಸ್ಕೊಂಡಂಗೂ ಗ್ರೇವಿನೂ ಗಟ್ಟಿ ಆಗ್ಬಿಡ್ತದೆ. ಗ್ರೇವಿ ಏನು ಅನ್ಸಂಗಿಲ್ಲ, ಅದು ಗಟ್ಟಿ ಆಗ್ಬಿಡ್ತದೆ ಹುಡುಗರು. ಅದು ಸುಕ್ಕನೂ ಚಲೋ ಅನಿಸ್ತದೆ. ನಾವಿಲ್ಲಿ ಮಿಕ್ಸಿ ಒಳಗೆ ಹಾಕೋದ್ರಿಂದ ಏನಾಗ್ಬಿಡ್ತದೆ, ಪೂರ್ತಿ ಟಮಾಟಿನ ನೀರಿನ ಅಂಶ ಇರ್ತದಲ್ಲ, ಪೂರ್ತಿ ಅಳಸಳಸ ಆಗ್ಬಿಡ್ತದೆ. ಇದು ಸ್ವಲ್ಪ ಗ್ರೇವಿ ಥರ ಆಗ್ಬಿಡ್ತದೆ, ಗಟ್ಟಿ ಆಗಂಗಿಲ್ಲ. ನೋಡ್ರಿ ಈಗ ಇಷ್ಟಾದರೂ ಸಾಕು. ಆಲ್ರೆಡಿ ಇವತ್ತು ಬಣ್ಣ ಆಡೋ ಹಬ್ಬ ಬೇರೆ ಅದಲ್ಲ. ಎಲ್ಲ ಕಡೆ ಬಣ್ಣ ಎಲ್ಲ ಕಡೆ ಹಾಡು ಹಚ್ಚಾರ. ಪೂರ್ತಿ ಅರ್ಧಿಗೆ ಅವು ವಯಸ್ಸು ಅದೇ ಕೇಳತ್ತಿರ್ಬೋದತ್ತ ಅನಿಸ್ತದೆ. ನೋಡ್ರಿ ಇಷ್ಟಾಗಿದೆ. ಈಗ ಸಾಕಿದಿಷ್ಟು. ಇದ್ರ ಜೊತೆನೇ ಈಗ ಕೊಬ್ಬರಿ ಸೇರಿಸ್ಕೋತೀನಿ. ಇದು ಕಡೆಗೂ ಹುರ್ಕೋಬೋದು. ಸುಮ್ಮನೆ ಯಾಕತ್ ಮತ್ತೆ ಅಂತೇಳಿ ಸುಮ್ಮನೆ 2 ಸಲ ಹುರ್ಕೊಳ್ಳೋದು ಯಾಕಂತೇಳಿ. ಇದ್ರಾಗ ಹೆಂಗಿದ್ರು ಕೊಬ್ಬರಿ ಏನು ಜಾಸ್ತಿ ಟೈಮ್ ತೊಗೊಳಗಿಲ್ಲ, ಜಲ್ದಿನೇ ಹುರಿತದದು. ಜಲ್ದಿನೇ ಕಲರ್ ಚೇಂಜ್ ಆಗ್ಬಿಡ್ತದೆ. ಈಗ ನೋಡಿರಿ ಇನ್ನೇಗೆ ಹಾಕಿನಂದ್ರೆ ಸ್ವಲ್ಪ ಕಲರ್ ರೇಟ್ ಚೇಂಜ್ ಆಗ್ಯದ ನೋಡ್ರಿ. ಈಗ ಸ್ವಲ್ಪ ಇದನ್ನು ಕಲರ್ ಚೇಂಜ್ ಸ್ವಲ್ಪ ಅಲ್ಲಿ ತನಕ ಸ್ವಲ್ಪ ಲೋ ಫ್ಲೇಮ್ ಒಳಗಿಟ್ಟು ಹುರ್ಕೊಳತ್ತೀನಿ ಇಲ್ಲಿ. ಹೆಂಗಂದ್ರೆ ಒಂದು ವೇಳೆ ಹೈ ಫ್ಲೇಮ್ ಒಳಗಿಟ್ಟು ಅಂದ್ರೆ ಈ ಟಮಾಟಿ ಅದು ಮ್ಯಾಗೇನೋ ಹುರಿದಾಗ ಕಾಣ್ತಿರ್ತಾವೆ ಕಲರ್, ಆದ್ರೆ ಒಳಗೆ ಸರಿಯಾಗಿ ಬೆಂದಿರಲ್ಲ, ಫ್ರೈ ಆಗಿರಲ್ಲ. ಅದಕ್ಕಾಗಿ ಮೀಡಿಯಮ್ ಫ್ಲೇಮ್ ಒಳಗೆ ಅಥವಾ ಲೋ ಫ್ಲೇಮ್ ಒಳಗಿಟ್ಟು ಲೇಟ್ ಆದರೂ ಪರವಾಗಿಲ್ಲ, ಸ್ವಲ್ಪ ಆದಷ್ಟು ಅಷ್ಟು ಪ್ರಮಾಣ ಇಟ್ಟು ಹುರ್ಕೊಳ್ಳೋದು ಚಲೋ ಅನ್ನಿಸ್ತದೆ. ಈ ಬಾರ ಚೇಷನ ತೊನಾಗ ಹಚ್ಚಿರಿ ತೊನಾಗ ರೀ ಆಡು ಜರ್ಜರ್ ಗೊತ್ತಲ್ಲ ನನಗೆ. ಕಾರ್ತಿಕ ಮಿಸ್ಸಿಂಗ್ಗಳ ನಿಂದ್ರಾಗ ತಾಯಿನ ಜರ ಸೈಲೆಂಟ್ ಕೊಡು. ಒಂದು ಫೋಟೋ ತೆಗಿ.
ನಿಂದ್ರ ತೆಗ್ದಿಲ್ಲ. ಒಂದು ರೆಡ್ ಅದ ಇದು ಅದ ಇನ್ನೊಂದು ಹ್ಯಾಪಿ ಹೋಲಿ ಈ ಕಡೆ ಬರೀ ಒಂದು ನೋಡ್ರಿ ಆಗಲೇ ಎಷ್ಟು ಕಾಣ್ಲತ್ತಿತ್ತಲ್ಲ ಈಗ ಸ್ವಲ್ಪ ಕಾಣತ್ತಿದ್ದು ಫ್ರೈ ಆದಂಗ ಸ್ವಲ್ಪ ಕಡಿಮೆ ಆಗ್ತಿರ್ತದ. ಇಷ್ಟು ತನ ಬಣ್ಣನೇ ಆಡೋದೈತಿ, ಯಾಕಂದ್ರೆ ಅಡುಗೆ ಮಾಡೋದಕ್ಕೆ ಎಲ್ಲ ಹುಡುಗಿಯರು ಬಂದು ಬಣ್ಣ ಹಚ್ಬಿಟ್ರು. ಈ ಎಕ್ಸಾಮ್ ಅದ ಅಂತೇಳಿ ನಾವು ಜಾಸ್ತಿ ಬಣ್ಣನೇ ಆಡಿಲ್ಲ. ಅದಕ್ಕಾಗೆ ಎಷ್ಟು ನಾವು ಒಳಗೆ ಕೂತ್ರು ಬಿಡ್ಲೇ ಇಲ್ಲವರು ಕಡೆಗೆ ಬಂದು ಬಣ್ಣ ಹಚ್ಬಿಟ್ರು. ಪುಡಿ ಆಡಿದೆವು ಹೋಸಲ ಅಂದ್ರೆ ಗ್ರ್ಯಾಂಡ್ ಆಗಿಬಿಟ್ಟಿದ್ದೇವೆ ಬಣ್ಣ ಪೂರ್ತಿ ಎಲ್ಲ ಕಡೆ ನೀರು ಹಾಕುವಂತ. ಈಗ ನೋಡ್ರಿ ಇದು ಇಷ್ಟ ಆಗ್ಯದ. ಅಷ್ಟು 3 ಟಮಾಟಿ ಕೊಬ್ಬರಿ ಅಂತ ತೋರಿಸಿದ್ನಲ್ಲ, ಇದು ಸಣ್ಣದ್ರಿಗೆ ಹಾಕ್ಲತ್ತೀನಿ ಸ್ವಲ್ಪ ಅದಂತೇಳಿ ಈಗ ಪೂರ್ತಿದು ಸಣ್ಣಗೆ ರುಬ್ಕೋತೀನಿ. ಈಗ ನೋಡ್ರಿ ಇದು ಎಷ್ಟು ಗಟ್ಟಿ ಆಗ್ಯದ. ಜಾಸ್ತಿ ನೀರಿನ ಪ್ರಮಾಣ ಏನು ಇದು ಮಾಡಿಲ್ಲ, ಲೋಟ ನೀರೇ ಹಾಕಿಲ್ಲ ನಾನು, ಡೈರೆಕ್ಟ್ ಹಿಂಗೆ ಮಿಕ್ಸಿ ಹಾಕಿ ರುಬ್ಬಿಲ್ಲ. ಇಷ್ಟು ಗಟ್ಟಿ ಆಗ್ಯದ ನೋಡ್ರಿ. ಇದು ಎಷ್ಟಾದ್ರೂ ಸಾಕು, ಮತ್ತು ಜಾಸ್ತಿ ಹಾಕೋದೇನ ಅವಶ್ಯಕತೆ ಇರೋಂಗಿಲ್ಲ. ನೀರಿನ ಇದ್ರಾಗ ಹಾಕೋದು ಅವಶ್ಯಕತೆ ಇರೋಂಗಿಲ್ಲ. ಆ ಕಡೆ ಹೊರಗೆ ಆಡ್ಲತ್ತಾರ ಅಂತೇಳಿ ಈ ಕಡೆ ಅಡುಗೆ ಮಾಡ್ಲತ್ತೀನಿ ಬೇಡ ಅವ್ರು ಆಡೋದ್ರಿಗೆ ಮುಗಿಸ್ಬೇಕು ನೋಡ್ರಿ. ಸ್ವಲ್ಪ ಕಡೆ ಸ್ವಲ್ಪ ತಳ ದಿಪ್ಪಿದ್ದಿದೆ ತೊಗೊಂಡು ನಾ ಇಲ್ಲಿ ಯಾವುದೇ ಅಡುಗೆ ಇರಲಿ ಸ್ವಲ್ಪ ತಳ ದಿಪ್ಪಿದ್ದಿದ್ದು ಪಾತ್ರೆಗಳು ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿ ದಿನ ಬಳಕೆನೂ ಬರ್ತಾವೆ. ಅಂದ್ರೆ ಜಾಸ್ತಿ ನಾವು ಏನೇ ಅಡುಗೆ ಮಾಡಿದ್ರು ಸ್ವಲ್ಪ ಜಲ್ದಿ ಹೊತ್ತಂಗಿಲ್ಲ ಪಾಣಿ. ಸ್ವಲ್ಪ ಎಣ್ಣೆ ಕಾಯಿ ತನೂ ಬಿಡ್ತೀನಿ. ಈಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳತ್ತೀನಿ. ಇದ್ರಾಗ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕೋಬೇಕು, ಚಲೋ ಅನ್ನಿಸ್ತದೆ. ಈಗ ನೋಡ್ರಿ ಇದು ಮನೆಗೆ ಮಾಡಿದ್ದದ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾವು ಜಾಸ್ತಿ ಹೊರಗೆ ಕೊಂಡು ತರೋದಕ್ಕಿಂತಲೂ ಮನೆಗೆ ಮಾಡ್ತೀವಿ. ಎಷ್ಟು ದಿನ ಇಟ್ಟರು ಕೆಳಗೆ ಮಿನಿಮಮ್ ಅಂದ್ರೆ ಒಂದು 3-4 ತಿಂಗಳೇ ಬರ್ತದೆ ಇದು. ಅದಕ್ಕೆ ನಾವು ಜಾಸ್ತಿ ಮನೆಗೆ ಮಾಡ್ತೀವಿ. ಈಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನು ಫ್ರೈ ಮಾಡ್ಲಾತೀನಿ. ಈಗ ನೋಡಿರಿ ಸ್ವಲ್ಪ ಪಲಾವ್ ಎಲೆ ಹಾಕ್ಕೊಳತ್ತೀನಿ. ಈಗ ಸ್ವಲ್ಪ ಇದನ್ನು ಸರಿಯಾಗಿ ಕುಡಿಸ್ಕೊತೀನಿ. ಆದಷ್ಟು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಟಿನಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನು ಸ್ವಲ್ಪ ಫ್ರೈ ಮಾಡಬೇಕಿದು. ನೋಡಿರಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಲಾತೀನಿ ಇದ್ರಾಗ ಫ್ಲೇವರ್ ಸಂಬಂಧ. ಇನ್ನೂ ಸ್ವಲ್ಪ ಹಾಕ್ತೀನಿ. ಇದನ್ನ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಾನು ಫ್ರೈ ಮಾಡ್ತೀನಿ. ಈಗ ಚಿಕನ್ ಸೇರಿಸ್ಕೊತೀನಿ ಇದ್ರ ಜೊತೆಗೆ. ಇದನ್ನ ಈಗ ಇಟ್ಟು ಕುಡಿಸ್ಕೊತೀನಿ ನೋಡ್ರಿ. ಈಗ ಇಟ್ಟು ಕುಡಿಸ್ಕೊಳ್ಳೋದಾಯ್ತು. ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಸೇರಿಸ್ತೀನಿ ರುಚಿಗೆ ತಕ್ಕಷ್ಟು. ನಾವು ಈಗ ಒಮ್ಮೆ ಹಾಕ್ತೀನಿ ಅಂದ್ರೆ ಈಗಲೂ ಹಾಕ್ಬೋದು, ಇಲ್ಲಾಂದ್ರೆ ಆಮೇಲೆ ನಾವೆಲ್ಲ ಹೆಚ್ಚುಗಳನ್ನು ಹಾಕಿರ್ತೀವಲ್ಲ ಅವಾಗೂ ಹಾಕ್ಬೋದು. ನಾವು ಜಾಸ್ತಿ ಅಂದರೆ ಯಾವಾಗ ಹಾಕೋದು ಜರತಿರಲ್ಲ ಅಂತೇಳಿ ಈಗ ಹಾಕ್ಬಿಟ್ಟಿನಿ ಇಟ್ಟು. ಈಗ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಕೊಳ್ಳತ್ತೀನಿ. ಅರಿಶಿನ ಜಾಸ್ತಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಅರಿಶಿನ ಹಾಕೊಳ್ಳೋದಾಯ್ತು. ಈಗ ಇದನ್ನು ಕುಡಿಸ್ಕೊಳತ್ತೀನಿ ನೋಡಿರಿ. ಈಗ ಮ್ಯಾಗ ಮುಚ್ಚಿ ಒಂದು 5 ನಿಮಿಷ ಬಿಟ್ಟುಬಿಡ್ತೀನಿ. ಯಾಕಂದ್ರೆ ನೀರಿನ ಅಂಶ ತಾನೇ ಬಿಟ್ಬಿಡ್ತದೆ. ನಾವು ನೀರು ಹಾಕೋ ಅವಶ್ಯಕತೆನೇ ಇರೋಂಗಿಲ್ಲ, ಅಂದ್ರೆ ಅದು ಸ್ವಲ್ಪ ಗಟ್ಟಿ ಆತ ಸುಕ್ಕ. ಈಗ ನೋಡಿರಿ 5 ನಿಮಿಷ ಆಗ್ಯದ. ಪೂರ್ತಿ ಸುತ್ತ ನೋಡಿರಿ ಎಷ್ಟು ನೀರಿನ ಅಂಶ ಬಿಟ್ಟದ. ನೀರು ಹಾಕಿನ ಅನೋರ್ಗತ್ತೇನೆ ಅಷ್ಟು ನೀರು ಬಿಟ್ಟದ ನೋಡ್ರಿ. ಈಗ ಸೈಡಿಗೆ ನೋಡ್ರಿ ಈಗ ನೀರು ಎಷ್ಟು ಕಾಳಾಗ್ತದೆ. ಒಂದು 50% ಅದು ಕುದ್ದಿರ್ತದೆ. ಈಗೆಲ್ಲ ಹೆಚ್ಚು ಹಾಕೊಳ್ಳಮ್ಮ ನೋಡಿ. ಟಮಾಟಿ ಮತ್ತು ಕೊಬ್ಬರಿಯನ್ನು ಮಿಕ್ಸ್ ಹಾಕೊಂಡು ಇಟ್ಕೊಂಡಿರ್ತೀವಲ್ಲ ಫ್ರೈ ಮಾಡಿ, ಅದು ಇದ್ರ ಜೊತೆ ಕುಡಿಸ್ಕೊಳತ್ತೀನಿ. ಇಷ್ಟು ಮುಂದೆ ಗ್ರೇವಿ ಥರ ಬೇಕು ಅಂದ್ರೆ ನೀರು ಹಾಕೋಬೋದು. ನಾನು ಇಲ್ಲಿ ನೀರು ಯೂಸ್ ಮಾಡ್ಲತ್ತಿಲ್ಲ, ಗಟ್ಟಿ ಆಗ್ಬೇಕಂತೇಳಿ. ಈಗ ಇದನ್ನು ಕುಡಿಸ್ಕೊತೀನಿ ನೋಡಿರಿ ಇಟ್ಟು ಸರಿಯಾಗಿ. ಓಕೆ, ಈಗ ಸ್ವಲ್ಪ ನೀರು ಹಾಕ್ಲತ್ತೀನಿ. ಗಟ್ಟಿ ಅಂತಲ್ಲ ಉಳಿದಿತ್ತಲ್ಲ ಅದು ಬರಲಾಗಿತ್ತು, ಅದಕ್ಕೆ ಸ್ವಲ್ಪ ನೀರು ಹಾಕಿಸಿದ್ರೆ ಹಾಕ್ಲತ್ತೀನಿ ನೋಡಿದ್ರಾಗ. ಇದಿಟ್ಟು ಈಗ ಕುಡಿಸ್ಕೊತೀನಿ ಸರಿಯಾಗಿ. ನಮ್ಮ ಗ್ರೇವಿ ಥರ ಬೇಕಂದ್ರೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಕುದಿಸ್ಕೋಬೋದು. ಅದು ಗ್ರೇವಿ ಥರ ಆಗ್ತದೆ. ಇಲ್ಲ ನಮ್ಗೆ ಗಟ್ಟಿನೇ ಬೇಕಂದ್ರೆ ನೀರು ಹಾಕೋ ಅವಶ್ಯಕತೆ ಇರೋಂಗಿಲ್ಲ, ಗಟ್ಟಿ ಆಗಿಬಿಡ್ತದೆ ಕುದ್ದಂಗೆ ತಾನೆ. ಈಗ ನೋಡಿರಿ ಮಸಾಲೆ ಖಾರ ಹಾಕ್ಲತ್ತೀನಿ, ಸ್ವಲ್ಪ ಜಾಸ್ತಿ ಪ್ರಮಾಣ ಹಾಕ್ಲತ್ತೀನಿ. ಈ ಚಿಕನ್ ಮಟನ್ ಐಟಮ್ಗಳಿಗೆ ಸ್ವಲ್ಪ ಜಾಸ್ತಿ ಖಾರ ಉಪ್ಪು ಇದ್ರೆ ಬಾಯಿ ತುಂಬ ಖಾರ ಉಪ್ಪು ಇದ್ದರೆ ಚಲೋ ಅನಿಸ್ತದೆ. ನಾನು ಇಲ್ಲಿ ಜಾಸ್ತಿ ಪ್ರಮಾಣನೇ ಹಾಕ್ಕೊಳತ್ತೀನಿ ಖಾರ. ಇಷ್ಟಾದ್ರೆ ಸಾಕು. ಈಗ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳತ್ತೀನಿ ಇದ್ರಾಗ, ಸಾಕಿದ್ಮೇಲೆ ಇಷ್ಟು. ಈಗ ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳತ್ತೀನಿ. ಈಗ ಇದೆಲ್ಲ ಮಸಾಲ ಕುಡಿಸ್ಕೊತೀನಿ ನೋಡಿರಿ. ಇದು ಎಷ್ಟು ಮಸ್ತ್ ಸ್ಮೆಲ್ ಬರ್ಲತ್ತದ ನೋಡಿರಿ. ಈಗ ಜಾಸ್ತಿ ಐಟಮ್ಗಳೇನು ಹತ್ತಂಗಿಲ್ಲ, ಮನೆಗೆ ಇದ್ದಿದ್ರೆ ಇಲ್ಲಿಗೆ ಬಳಸಿ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಈಗ ನೋಡಿ ಸ್ವಲ್ಪ ಕುದಿಲಾಕ್ಬಿಟ್ರೆ ತಾನೇ ಗಟ್ಟಿ ಆಗಿಬಿಡ್ತದೆ. ಇಲ್ಲಿ ಒಟ್ಟು ನೀರು ಬಳಕೆ ಮಾಡಿಲ್ಲ. ಖಾರನೂ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚಲೋ ಅನ್ನಿಸ್ತದೆ. ಈ ಚಿಕನ್ ಐಟಮಲ್ಲಿ ಮಟನ್ ಐಟಮಲ್ಲಿ ಬಾಯಿ ತುಂಬ ಖಾರ ಉಪ್ಪು ಇದ್ದರೆ ಚಲೋ ಅನ್ನಿಸ್ತದೆ.
ಆಗಲೇ ಒಂದು ಸ್ವಲ್ಪ ಕುದಿಸಿದ್ನಲ್ಲ ನಾ ಈಗ ಒಂದು ಸ್ವಲ್ಪ ಕುದಿಸಿಬಿಡ್ತೀನಿ. ಯಾಕೆ ನಾವು ಉಪ್ಪು ಹಾಕಂಗಿಲ್ಲ, ಆಗಲೇ ಹಾಕಿಬಿಟ್ಟಿನಿಲ್ಲ, ಇಲ್ಲಿ ಉಪ್ಪು ಹಾಕೋ ಜರೂರತ್ ಇರೋಂಗಿಲ್ಲ. ಈಗ ನೋಡಿರಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಟುಬಿಡ್ತೀನಿ. ಈಗ ಆ ಕಡೆ ಚಿಕನ್ ಕುದಿಲತ್ತದಲ್ಲ, ಸ್ವಲ್ಪ ಅಕ್ಕಿ ನೆನಿಡ್ತೀನಿ ಇಲ್ಲಿ. ಈಗ 1.5 ಕಪ್ನಷ್ಟು ಅಕ್ಕಿ ಹಾಕ್ಲತ್ತೀನಿ ನೋಡಿರಿ. ಒಂದು ಸಲ ತೊಳ್ಕೊಂಡು ಆಮೇಲೆ ತೊಳಿತೀವಿ, ಆದ್ರೆ ಒಂದು ಸಲ ತೊಳೆದು ಕಿಸಿದ್ರೆ ಆಮೇಲೆ ನೀರಾಗಿ ಇಟ್ಬಿಟ್ರೆ ಆಯ್ತು ನೆನಿಲಕ್ಕೆ. ಬೇರೆ ಕೆಲಸ ಕಡೆ ಅಡುಗೆ ಮುಗಿಸಿದ್ರಾಗ ಇವು ನೆಂದಿರ್ತಾವೆ, ಮತ್ತು ಅನ್ನ ಮಾಡ್ಲಿಕ್ಕೆ ಬರ್ತದೆ ಆಮೇಲೆ. ನೋಡ್ರಿ 5 ನಿಮಿಷಕ್ಕಿಂತ ಮ್ಯಾಗೆ ಆಯ್ತು ನಾ ಕುದಿಸ್ಲಕ್ಕೆ ಇಟ್ಟೀಗ. ನೋಡ್ರಿ ಎಷ್ಟು ಭಾರಿ ಆಗ್ಯದ. ಈ ಥರ ಸುಕ್ಕ ಒಂದು ಸಲ ಟ್ರೈ ಮಾಡಿ ನೋಡ್ರಿ, ಟೇಸ್ಟ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಆಗ್ತದ. ಒಂದು ಜರ ತಳ ಬಿಡ್ಲಾರ್ದಂಗೆ ತಿಂತಾರೆ ನೋಡ್ರಿ. ಎಷ್ಟು ಗಟ್ಟಿ ಆಗ್ಯದ. ರೊಟ್ಟಿ, ಚಪಾತಿ, ಅನ್ನ, ರೈಸ್, ಜೀರಾ ರೈಸ್ ಯಾವುದ್ರ ಜೊತೆ ಬೇಕಾದ್ರೂ ಮಸ್ತ್ ಕಾಂಬಿನೇಷನ್ ಆಗ್ತದೆ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಕಾಣ್ಲಾಗ್ತದೆ. ನೋಡ್ಲಕ್ಕೂ ಹಾಗೆ ಕಾಣ್ಲಾಗ್ತದ. ಇಲ್ಲಿರೋ ಕೊತ್ತಂಬರಿ ಸೇರಿಸಿಲ್ಲ. ಈಗೆಲ್ಲ ಕುದ್ದು ಅಂತೇಳಿ ಕಂಪ್ಲೀಟಾಗಿ ಇಷ್ಟೇ ಮುಚ್ಚಿಬಿಡ್ತೀನಿ. ಈಗ ಒಟ್ಟು ಪರ್ಫೆಕ್ಟಾಗಿ ಕುದ್ದದೀಗ ಮ್ಯಾಗ ಮುಚ್ಚಿ ಬಿಟ್ಟುಬಿಡ್ತೀನಿ. ಗ್ಯಾಸ್ನ ಆಫ್ ಮಾಡಿದೆ. ಈಗ ನೋಡ್ರಿ ಕಂಪ್ಲೀಟ್ ಆಯ್ತಲ್ಲ. ಈಗ ನೋಡ್ರಿ ಅನ್ನಕ್ಕೆ ಇಡ್ಲಾತೀನಿ. ಈ ಕಡೆ ಚಿಕನ್ ಸುಕ್ಕ ಕಂಪ್ಲೀಟ್ ಆಗ್ಯದ ಮಾಡೋದು. ಈ ಕಡೆ ಅನ್ನಕ್ಕೆ ಇಟ್ಟಿಟ್ರೆ ಕಂಪ್ಲೀಟ್ ಆಗ್ತದೆ. ಆಮೇಲೆ ಸ್ವಲ್ಪ ಚಪಾತಿ ಮಾಡ್ಬೋದು. ಚಪಾತಿ ಉಣ್ಣೋರು ಚಪಾತಿ ಉಣ್ತಾರೆ, ಆಮೇಲೆ ರೊಟ್ಟಿ ಉಣ್ಣೋರು ರೊಟ್ಟಿ ಉಣ್ತಾರೆ. ಚಿಕನ್ ಜೊತೆಗೆ ರೊಟ್ಟಿ ಉಣ್ತಾನಂತವ ಚಿನ್ನಾಗ, ಅದಕ್ಕೆ ಚಿಕನ್ ಜೊತೆನೇ ರೊಟ್ಟಿ ಹಾಕ್ಲತ್ತೀನಿ ನೋಡ್ರಿ. ಸುಕ್ಕ ಅಂತೂ ಭಾಳ ಚಂದಾಗ್ಯದ. ನೀವು ಒಂದು ಸಲ ಟ್ರೈ ಮಾಡಿ ನೋಡ್ರಿ. ಈಗ ನೋಡ್ರಿ ಸೋನಾಗ ಅನ್ನ ಸುಕ್ಕ ಹಾಕಿನಿ. ಯಾಕಂದ್ರೆ ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ. ಚಿನ್ನ ಜಾಸ್ತಿ ಚಿಕನ್ ಜೊತೆ ರೊಟ್ಟಿ ಉಣ್ತಾನೆ. ನಿನಗೆ ಈ ರೊಟ್ಟಿ ಅಲ್ಲಿಗೆ ಬರಲ್ಲ ಅಂತೇಳಿ ಅದಕ್ಕಾಗಿ ಇದ್ರ ಜೊತೆಗೆ ಅನ್ನ ಹಾಕ್ಲತ್ತೀನಿ. ಬಿಸಿ ಬಿಸಿ ಅನ್ನ ಮತ್ತು ಸುಕ್ಕ ಇದು ಉಣ್ತಾನೆ ಅಂಥೇಳಿ. ಮುಂಜಾನೆ ಸ್ವಲ್ಪ ಜಲ್ದಿ ಉಂಡ್ರಲ್ಲ ಮತ್ತು ಹಸುವಾಗಿಬಿಟ್ಟದವ್ರಿಗೆ. ಈಗೆಲ್ಲ ಅಡುಗೆ ಕೆಲಸ ಏನು ಮುಗಿದು ಕಂಪ್ಲೀಟ್ ಆಯಿತು. ಇವತ್ತಿನ ಲಾಗ್ ಇದಾಗಿರ್ತದೆ ನೋಡ್ರಿ.